ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಬೇವಿನ ಕಹಿ ಇರಲಿ, ಬೆಲ್ಲದ ಸಿಹಿ ಇರಲಿ, ಬದುಕು ಎಂದಿಗೂ ಸಮೃದ್ಧಿಯಾಗಿರಲಿ ಅಂತ ಹಾರೈಸ್ತಾ ಯುಗಾದಿ ಹಬ್ಬದ ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಇವತ್ತಿನ ದಿವಸ ಏನು ವರ್ಷದ ಒಂದು ಭವಿಷ್ಯನ ನಾವು ತಿಳ್ಕೊಳ್ಳೋಣ. ಯಾಕೆಂತಂದರೆ ಯುಗಾದಿ ಅನ್ನೋದೇ ನಮ್ಮ ಎಲ್ಲರಿಗೂ ಕೂಡ ಹೊಸ ವರ್ಷ. ಸೊ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾತುರ ಇರುತ್ತೆ. ಹೇಗಿರುತ್ತೆ ಈ ವರ್ಷ, ನಮಗೆ ನಮ್ಮ ಜೀವನ ಎಷ್ಟು ಸಿಹಿ ಇರುತ್ತೆ, ಎಷ್ಟು ಕಹಿ ಇರುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಕಾತುರ ಜಾಸ್ತಿ ಇರುತ್ತೆ. ಸಿಹಿ ಜೊತೆಯಲ್ಲಿ ಕಹಿ ಬೆರೆತ್ರೇ ಜೀವನ ತುಂಬ ಚೆನ್ನಾಗಿರೋದು. ಹಾಗಾಗಿ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದಕ್ಕೂ ಕೂಡ ನಾವು ಏನು ಯೋಚನೆ ಮಾಡಿದಿರ ಜೀವನ ಹೇಗೆ ಬರುತ್ತೆ ಹಾಗೆ ತಗೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಕಷ್ಟಗಳು ಬಂದಾಗ ಅದನ್ನು ಹೇಗೆ ನಾವು ಸುಲಭ ಮಾಡ್ಕೊಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ಬನ್ನಿ, ಹೊಸ ವರ್ಷದಲ್ಲಿ ದ್ವಾದಶ ರಾಶಿಗಳ ಮೇಲೆ ಗ್ರಹಗಳು ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ. ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಪರಾಭವ ನಾಮ ಸಂವತ್ಸರ. ಸೊ ಈ ಸಂವತ್ಸರದಲ್ಲಿ ಗ್ರಹಗಳ ಒಂದು ಅಲೈನ್ಮೆಂಟ್ ಹೇಗಿದೆ ಅಂದರೆ, ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಒಂದು ಕುಂಡಲಿನ ನಾವು ಹಾಕಿ ನೋಡಿದಾಗ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿನಲ್ಲಿ ಶನಿ, ಸೂರ್ಯ, ಚಂದ್ರ ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿದ್ದರೆ, ಕುಂಭ ರಾಶಿನಲ್ಲಿ ಕುಜ, ರಾಹು ಹಾಗೂ ಬುಧ ಗ್ರಹಗಳು ಸ್ಥಿತವಾಗಿದೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಗ್ರಹವು ಸ್ಥಿತವಾಗಿದೆ. ಮೀನ ರಾಶಿನಲ್ಲಿ ಗುರು ಗ್ರಹವು ಸ್ಥಿತವಾಗಿದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಮುಖ್ಯವಾದ ಗ್ರಹಗಳು ಅಂದರೆ ಗುರು ಆಗಿರಬಹುದು, ಅಥವಾ ರಾಹು ಕೇತು ಆಗಿರ್ಬೋದು, ಶನಿ ಆಗಿರ್ಬೋದು. ಈ ಗ್ರಹಗಳ ಒಂದು ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಗುರು ಗ್ರಹ 2 ಬಾರಿ ತನ್ನ ಪ್ರಮುಖವಾದ ಬದಲಾವಣೆನ ಬದಲಾಯಿಸ್ತಾರೆ. ಸೊ ಇದರಿಂದ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ನೋಡಬಹುದು. ನೋಡಿ, ಮೊದಲನೇದಾಗಿ ಗುರು ಗ್ರಹವು ಮಾರ್ಚ್ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸ್ಥಿತಿಗೆ ಬರ್ತಾರೆ. ಹಾಗೆ ಜೂನ್ನಲ್ಲಿ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಉಚ್ಚ ಸ್ಥಾನದಲ್ಲಿ ಗುರುಗ್ರಹವಿದ್ದಾಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಮಕ್ಕಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸೊ ಇದರಿಂದ ಒಂದು ಏನು ಕಾಲೇಜ್ಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು ತುಂಬ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗೆ ನವೆಂಬರ್ನಲ್ಲಿ ಮತ್ತೆ ಸಿಂಹ ರಾಶಿಗೆ ತನ್ನ ಪ್ರವೇಶನ ಗುರುಗ್ರಹ ಬದಲಾಯಿಸುತ್ತೆ. ಇದೇ ರೀತಿಯಲ್ಲಿ ಇನ್ನು ರಾಹು ಕೇತು ಅಂತ ನೋಡೋಕ್ಕೆ ಬಂದಾಗ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಬಂದರೆ, ಕೇತು ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಹಿಮ್ಮುಖವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಇದು ಪ್ರಮುಖವಾದ ಒಂದು ಬದಲಾವಣೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಇಡೀ ವರ್ಷವೂ ಕೂಡ ಮೀನರಾಶಿನಲ್ಲೇ ಸ್ಥಿತವಾಗಿದ್ದರೂ ಕೂಡ ಸಣ್ಣ ಬದಲಾವಣೆ ಅಂದರೆ ಜುಲೈ ಟು ನವೆಂಬರ್ವರೆಗೂ ಕೂಡ ಹಿಮ್ಮುಖ ಸಂಚಾರನ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಕೆಲವು ಬಾಕಿ ಇರುವಂಥ ಕೆಲಸಗಳೆಲ್ಲನೂ ಕೂಡ ಚಾಲ್ತಿಗೆ ಬರ್ತವೆ. ಅಂದರೆ ಹಳೆ ಕೇಸು ರಿಓಪನ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಕೆಲಸಗಳು ಇನ್ನೂ ಮಾಡಿಲ್ಲ, ಕೆಲಸಗಳು ಸ್ಥಗಿತ ಆಗಿದ್ದಾವೆ, ವರ್ಷಾನುಗಟ್ಟಲೆ ನಿಂತೋಗಿದೆ ಅನ್ನೋ ಕೆಲಸಗಳನ್ನು ಕೂಡ ನಡೆಯುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ರಾಹುಕೇತುಗಳ ಬದಲಾವಣೆಯ ನಂತರ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕೂಡ ನಾವು ನೋಡ್ಬೋದು. ಸೊ ಇನ್ನು ಆಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇನ್ನು ಮಿಥುನ ರಾಶಿಯವರಿಗೆ ಯುಗಾದಿಯ ಒಂದು ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮಿಥುನ ರಾಶಿಯವರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಹಿ ಇದ್ರೂ ಕೂಡ ವರ್ಷ ಪೂರ್ತಿಯಾಗಿ ನೀವು ಸಿಹಿನ ಅನುಭವಿಸ್ಬೋದು. ಸೊ ಹೇಗೆ, ಏನೆಲ್ಲ ಗ್ರಹಗಳ ಅಲೈನ್ಮೆಂಟು ನಿಮಗೆ ಏನೆಲ್ಲ ಶುಭ ಸುದ್ದಿನ ಕೊಡ್ತಿದೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮಗೆ ಗುರುಬಲ ಇದೆ. ಲಗ್ನದಲ್ಲೇ ಗುರುವಿನ ಒಂದು ಸಂಚಾರ ಇರೋದ್ರಿಂದ ನಿಮಗೆ ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಶುಭವಾದ ಸುದ್ದಿ, ಗಂಡಿಗೆ ಹೆಣ್ಣಾಗಿರ್ಬೋದು, ಹೆಣ್ಣಿಗೆ ಗಂಡಾಗಿರ್ಬೋದು ಸಿಗುವಂಥದ್ದು, ಒಳ್ಳೆ ಕಡೆ ಸಂಬಂಧಗಳು ಕೂಡ ಬರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಹಾಗೆ ಗುರುವಿನ ಸಂಚಾರ ಆದರೆ ಗುರು ನೋಡಿ, ಲಗ್ನದಲ್ಲೇ ಗುರು ಇದ್ದಾಗ ಸ್ವಲ್ಪ ಸಂಕಟಗಳಿರುತ್ತೆ. ಅಂದರೆ ಯಾವ ರೀತಿ ಅಂತ ಹೇಳಕ್ಕೆ ಬರೋದಿಲ್ಲ. ಹಣಕಾಸಿಗೋಸ್ಕರ ಬರುತ್ತೋ ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆಗಳು, ಎಲ್ಲ ಚೆನ್ನಾಗಿದ್ರೂ ಕೂಡ ಮನಸ್ಸಲ್ಲಿ ಏನೋ ಒಂದು ಕೊರಗಾಗುವಂಥದ್ದು, ಏನೋ ಒಂಥರ ಬೇಜಾರು ಕಸಿಬಿಸಿಗಳಾಗುವಂಥದ್ದು ಸಾಧ್ಯತೆ ಇದ್ದೇ ಇರುತ್ತೆ. ಆದರೆ ಗುರುವಿನ ಸಂಚಾರದ ನಂತರ ನಾನು ಹೇಳಿದೆ ನಿಮಗೆ, ಆಗಲೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಗುರುವಿನ ಒಂದು ಚೇಂಜಸ್ ಯಾವಾಗ ಆಗ್ತಾ ಇರುತ್ತೆ ಅಂತ. ಸೊ ಗುರು ನಿಮಗೆ 2ನೇ ಮನೆಗೆ ಬಂದಾಗ ನಿಮಗೆ ಗುರುಬಲ ಆವಾಗಲೂ ಇರುತ್ತೆ. ಆದರೆ
ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಆವಾಗ ಸ್ವಲ್ಪ ನೀವು ಸೇವಿಂಗ್ಸ್ ಮಾಡೋದಾಗಿರ್ಬೋದು, ದುಡ್ದಿದ್ದ ಹಣ ಸ್ವಲ್ಪ ಕೈನಲ್ಲಿ ನಿಲ್ಲೋದಾಗಿರ್ಬೋದು, ಮನೆಯಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಗೌರವ ಕೊಡುವಂಥದ್ದಾಗಿರ್ಬೋದು, ಕುಟುಂಬದಲ್ಲಿ ನಿಮಗೆ ನಿಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ನಿಮ್ಮ ಮಾತಿಗೆ ಒಂದು ಬೆಲೆ ಬರೋದಾಗಿರ್ಬೋದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಗುರುವಿನ ಒಂದು ಬಲ ಇರೋದ್ರಿಂದ ಗುರುವಿನ ದೃಷ್ಟಿ 7ನೇ ಭಾವಕ್ಕಾಗಿರ್ಬೋದು, 9ನೇ ಭಾವಕ್ಕಾಗಿರ್ಬೋದು, 10ನೇ ಭಾವಕ್ಕಾಗಿರ್ಬೋದು, ಗುರುವಿನ ದೃಷ್ಟಿ ಬೀಳೋದ್ರಿಂದ ಏನಾಗುತ್ತೆ, ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಸಕ್ಸಸ್ನ ಕೊಡ್ತಾ ಹೋಗ್ತಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿಡ್ತಾರೆ. ಹಾಗೆ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು. ಈಗ ಆಲ್ರೆಡಿ ಮಿಥುನ ರಾಶಿಯವರಿಗೆ ನೋಡಿ 7ನೇ ಮನೆ ಮೇಲೆ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ, ತನ್ನ ಮನೆನ ತಾನೇ ನೋಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪನೇ ಬಾಂಡೇಜ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಒಳ್ಳೆ ರೀತಿಯಲ್ಲಿ ಗೌರವ ಕೊಡೋದಾಗಿರ್ಬೋದು, ನಿಮ್ಮ ಮಾತಿಗೆ ಬೆಲೆ ಕೊಡೋದಾಗಿರ್ಬೋದು, ಒಬ್ಬರ ಮೇಲೆ ಒಬ್ಬರಿಗೆ ಬೆಲೆ ಬರುವಂಥದ್ದು ಕೂಡ ಆಗುತ್ತೆ. ಹಾಗೆ 2ನೇ ಮನೆಗೆ ಗುರುವಿನ ಒಂದು ಸಂಚಾರ ಆದಮೇಲೂ ಕೂಡ ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರೋದಿತ್ತು ಅಂತಂದರೆ ಅದರದ್ದು ಸ್ವಲ್ಪ ಮಾತುಕತೆಗಳಾಗುವಂಥದ್ದು, ಏನಾದರೂ ತುಂಬ ದಿವಸಗಳಿಂದ ಕೆಲವು ಹಣದ ಒಂದು ನಿರೀಕ್ಷೆನಲ್ಲಿ ನೀವು ಇದ್ರಿ ಅಂದರೆ ಆ ಹಣ ಒಂದು ನಿಮ್ಮ ಕೈ ಬಂದು ಸೇರುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಹೋಗುತ್ತೆ. ವ್ಯಾಪಾರದಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಅಭಿವೃದ್ಧಿ ಆಗುತ್ತೆ. ನೀವು ಅಂದ್ಕೊಂಡ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಸ್ವಲ್ಪ ನಿಧಾನಗತಿನಲ್ಲಿ, ಯಾಕಂದರೆ 10ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ವ್ಯಾಪಾರದಲ್ಲಿ ನಿಧಾನಗತಿನಲ್ಲಿ ಸಾಗ್ಬೋದು. ಆದರೆ ನೀವು ಅಂದ್ಕೊಂಡಂಥ ಲಾಭಗಳನ್ನ ಖಂಡಿತವಾಗ್ಲೂ ನೀವು ನೋಡ್ತೀರಾ ಈ ವರ್ಷದಲ್ಲಿ. ಹಾಗೆ ಉಳಿತಾಯನೂ ಕೂಡ ಮಾಡ್ಕೊಂಡು ಹೋಗ್ತೀರಾ. ಯಾಕಂದರೆ ಗುರುವಿನ ಸಂಚಾರ, ನಾನು ಮೊದಲೇ ಹೇಳಿದೆ, ಗುರುವಿನ ಒಂದು ಸಂಚಾರದ ನಂತರ ಖಂಡಿತವಾಗ್ಲೂ ನಿಮಗೆ ಹಣ ಉಳಿತಾಯಕ್ಕೂ ಕೂಡ ನಿಮಗೆ ದಾರಿ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕು ಅಂತಂದರೆ ಅದರಲ್ಲಿ ಪಾಸ್ ಆಗುವಂಥದ್ದು, ರೈತರು ತುಂಬ ಚೆನ್ನಾಗಿ ಒಳ್ಳೆ ಬೆಳೆ ಬೆಳೆಯೋದು, ಅದಕ್ಕೆ ಒಳ್ಳೆ ದುಡ್ಡು ಬರುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಮನೆಯ ವಾತಾವರಣನೂ ಕೂಡ ಒಂದು ಶುಭ ಸಮಾರಂಭಗಳನ್ನ ನಡೆಸುವಂಥ ಒಂದು ವಾತಾವರಣ ಆಗಿರುತ್ತೆ. 3ನೇ ಮನೆಗೆ ಗುರುವಿನ ಸಂಚಾರ ಆದಮೇಲೆ ನಿಮ್ಗಿಂತ ಚಿಕ್ಕವ್ರು ಯಾರಿರ್ತಾರೆ, ನಿಮ್ಮ ಸಿಬ್ಲಿಂಗ್ಸ್ ಕಡೆಯಿಂದ ನಿಮಗೆ ಹೆಲ್ಪ್ ಆಗುವಂಥದ್ದು, ಅಂದರೆ ಅವರಿಂದ ಏನಾದರೂ ನಿಮಗೆ ಸಹಾಯ ಆಗುವಂಥದ್ದು, ಸ್ನೇಹಿತರಿಂದ ಸಹಾಯ ಆಗುವಂಥದ್ದು, ಹೀಗೆ. ಅಥವಾ ಯಾರನ್ನ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಅವ್ರಿಗೆ ಬೇಗ ಜನಗಳ ಮಧ್ಯದಲ್ಲಿ ಗುರುತಿಸ್ಕೊಳ್ಳೋ ಅಂಥದ್ದು, ನೀವು ಮಾಡ್ತಿರೋ ಎಲ್ಲ ಕೆಲಸಗಳಿಗೂ ಬೆಲೆ ಬರುವಂಥದ್ದು, ಇದೆಲ್ಲನೂ ಕೂಡ ಈ ವರ್ಷದಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ. ರಾಹುಕೇತುವಿನ ಒಂದು ಬದಲಾವಣೆಯ ನಂತರ ಈಗ ನೋಡಿ, ರಾಹು ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ತದನಂತರ 8ನೇ ಮನೆಗೆ ರಾಹುವಿನ ಸಂಚಾರ ಆಗುತ್ತೆ. ಕೇತು ಕೂಡ ನಿಮಗೆ 3ನೇ ಮನೆಯಿಂದ 2ನೇ ಮನೆಗೆ ಬರ್ತಾನೆ. ಆವಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗತ್ತೆ. ಏನಾಗಬಹುದು ಅಂತ ನೋಡಿದ್ರೆ, ರಕ್ತದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥದ್ದು, ಅಥವಾ ಸ್ಟಮಕಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ತಲೆಗೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು ಬರುವಂಥದ್ದು, ಇವೆಲ್ಲನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಆ ಟೈಮಲ್ಲಿ ನೀವು ಆಹಾರ ಅಂದರೆ ಕರೆಕ್ಟ್ ಟೈಮ್ಗೆ ಊಟ ಮಾಡುವಂಥದ್ದು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಕೆಲಸ ಜಾಸ್ತಿ ಇದೆ, ಕೆಲಸನೇ ತುಂಬ ಮುಖ್ಯ. ಊಟ ಆಮೇಲೆ ಮಾಡೋಣ ಅಂತ ನೋಡೋಕೋರೆ ನಿಮಗೆ ನೀವು ಸ್ಟ್ರೆಂತ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮನ್ನು ನೀವೇ ಬಂಡವಾಳ, ನಿಮ್ಮ ಕೆಲಸಕ್ಕೆ ನೀವೇ ಬಂಡವಾಳ, ನಿಮ್ಮನ್ನೇ ನೀವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂತಂದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಕೆಲಸದಲ್ಲಿ ಏರುಪೇರುಗಳು ಆಗೇ ಆಗುತ್ತೆ ಅಲ್ವ, ನಿಮ್ಮ ಆರೋಗ್ಯದಲ್ಲೂ ಏರುಪೇರುಗಳಾಗುತ್ತಲ್ವ. ಸೊ ಹಾಗಾಗಿ ಆರೋಗ್ಯನ ಫಸ್ಟು ನೀವು ನೋಡ್ಕೊಬೇಕಾಗುತ್ತೆ. ಟೈಮಿಗೆ ಕರೆಕ್ಟಾಗಿ ಊಟ ಮಾಡುವಂಥದ್ದು, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡುವಂಥದ್ದು, ವ್ಯಾಯಾಮ ಮಾಡೋದು, ಮೆಡಿಟೇಷನ್ ಮಾಡೋದು, ಇದನ್ನು ಮಾಡಿಕೊಂಡ್ರೆ ಏನು ನಾನೀಗ ನೆಗೆಟಿವಿಟಿ ಹೇಳ್ತಿದ್ದೀನಿ ಅದರಿಂದ ನೀವು ಪಾರಾಗ್ಬೋದು. ಮತ್ತು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೂ ಅಷ್ಟೇ, ನನ್ನ ಮಾತಿಂದ ಯಾರಿಗೆ ನೋವಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಮಾತಾಡಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ಬಂತು ಏನೋ ಒಂದು ಮಾತಾಡ್ಬಿಡ್ತೀನಿ ಅಂತ ಮಾತಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ನೆಗೆಟಿವಿಟಿ, ನಾನು ಹೇಳಿದೆ, ಗುರು 2ನೇ ಸ್ಥಾನಕ್ಕೆ ಬಂದಾಗ ನಿಮ್ಗೆ ಒಳ್ಳೆ ಬೆಲೆ ಬರುತ್ತೆ, ಗೌರವ ಬರುತ್ತೆ, ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಒಳ್ಳೆ ಹೆಸರು ಮಾಡ್ತೀರಾ ಅಂತ. ಅದೇ ರೀತಿ ಕೇತು ಸಂಚಾರ ಆದಾಗೂ ಕೂಡ ನಿಮಗೆ ನೆಗೆಟಿವಿಟಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಮಾತಾಡೋದು ಒಂದು ಒಳ್ಳೆ ಲಾಭನ ಅಥವಾ ಒಂದು ಒಳ್ಳೆ ಗುಣನ ನೀವು ಬೆಳೆಸ್ಕೊಂಡಂಗೆ ಆಗುತ್ತೆ. ಹಾಗೆ ಈ ವರ್ಷದಲ್ಲಿ ನಿಮಗೆ ರಾಹು ಕೇತುವಿನ ಬದಲಾವಣೆಯಿಂದ ಆಗಿರ್ಬೋದು, ಅಥವಾ ಗುರುವಿನ ಒಂದು ಬದಲಾವಣೆಯಿಂದ ಆಗಿರ್ಬೋದು, ಖಂಡಿತವಾಗ್ಲೂ ಒಂದು ಒಳಿತನ್ನು ನೀವು ನೋಡ್ಕೊಂಡು ಹೋಗ್ತೀರಾ. ಆದರೂ ಕೂಡ ಕೆಲವು ಪರಿಹಾರಗಳಾಗಿ ಏನು ಮಾಡ್ಕೋಬೇಕು, ಯಾಕಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿದೆ. ಖರ್ಚು ಅನ್ನೋದೇನು ಅಷ್ಟು ಕಾಣಿಸ್ದೇ ಹೋದ್ರೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಮಾತ್ರ ನಿಮಗೆ ಜಾಸ್ತಿ ಕಾಣಿಸ್ತಿದೆ. ಆದರೆ ಉನ್ನತವಾದ ಲಾಭನ ಈ ವರ್ಷದಲ್ಲಿ ನೀವು ನೋಡ್ತೀರಾ. ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮನ ಕೇಳುವಂಥದ್ದು ಅಥವಾ ಹೇಳ್ಕೊಳ್ಳುವಂಥದ್ದು. ವರ್ಷದಲ್ಲಿ ಒಂದು ಸತಿನಾದರೂ ನೀವು ಬಾಲಾಜಿಯ ದರ್ಶನ ಮಾಡ್ಕೊಂಡು ಬರುವಂಥದ್ದು, ತಿರುಪತಿ ವೆಂಕಟೇಶ್ವರನ ಒಂದು ದರ್ಶನ ಮಾಡ್ಕೊಂಡು ಬರೋದು. ವರ್ಷದಲ್ಲಿ 1 ಸತಿನೋ 2 ಸತಿನೋ ಹೋಗಿ ದೇವ್ರದ ಒಂದು ದರ್ಶನ ಮಾಡಿಕೊಂಡು ನಿಮ್ಮ ಕೈಲಿ ಆಗಿದ್ದು ಏನಾದರೂ ಒಂದು ಸೇವೆನ ಕೊಟ್ಕೊಂಡು ಬರೋದ್ರಿಂದನೂ ಕೂಡ ನಿಮಗೆ ತುಂಬ ಶುಭವಾಗುತ್ತೆ. ಇದೇ ರೀತಿಯಲ್ಲಿ
ಗುರುಗಳ ಆರಾಧನೆ ಜಾಸ್ತಿ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಸ್ಮರಣೆ ಮಾಡೋದು, ಒಂದು 10-15 ನಿಮಿಷ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಧ್ಯಾನ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಶುಭವಾಗುತ್ತೆ. ನೀವು ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ಸಕ್ಸಸ್ ಆಗ್ತೀರಾ. ಸೊ ಅತ್ಯಂತ ಶುಭವಾದ ಒಂದು ವರ್ಷ ಈ ವರ್ಷ ನಿಮ್ಮದು ಆಗುತ್ತೆ. ಇದಾಗಿತ್ತು ಯುಗಾದಿಯ ವರ್ಷ ಭವಿಷ್ಯ. ಸಿಹಿಯ ಹಂಚೋಣ, ಕಹಿಯ ಮರೆಯೋಣ, ನೋವು ನಲಿವನ್ನು ಸಮನಾಗಿ ಸವಿಯುತ್ತಾ ಈ ವರ್ಷನ ನಾವು ಕಾಲ ಕಳೆಯೋಣ ಅಂತ ಹೇಳ್ತಾ, ಏನೇ ಸುಖ ದುಃಖಗಳು ಬಂದರೂ ಕೂಡ ಜೀವನದಲ್ಲಿ ಎಲ್ಲನೂ ಕೂಡ ಬೇಕಾಗುತ್ತೆ. ಬರೀ ಖುಷಿನೇ ಅನುಭವಿಸೋಕ್ಕಾಗಲ್ಲ, ಹಾಗಂತ ಬರೀ ದುಃಖನೇ ಅನುಭವಿಸೋಕ್ಕಾಗಲ್ಲ. ಎರಡೂ ಕೂಡ ನಮ್ಮ ಜೀವನದಲ್ಲಿ ಬೇಕು. ಸಿಹಿ ಜಾಸ್ತಿ ಇದ್ದು ಕಹಿ ಕಮ್ಮಿ ಆಗಲಿ ಅಂತ ಆಶಿಸ್ತಾ ಈ ಒಂದು ವರ್ಷ ಭವಿಷ್ಯನ ನಾನು ಮುಗಿಸ್ತಾ ಇದ್ದೀನಿ. ಆದರೆ ಈ ಒಂದು ಫಲಗಳಲ್ಲಿ ನಿಮಗೇನಾದರೂ ಬದಲಾವಣೆ ಕಾಣಿಸ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲಿರುವಂಥ ಗ್ರಹಗತಿಗಳಾಗಿರ್ಬೋದು, ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿಗಳಾಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಈ ವರ್ಷದಲ್ಲಿ ಎಲ್ಲನೂ ಶುಭನೇ ನೋಡಿ ಅಂತ ನಾನು ಹಾರೈಸ್ತೀನಿ. ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ನಿಮಗೇನಾದರೂ ಪರಿಹಾರಗಳು ಬೇಕು ಅಂತ ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಈ ಒಂದು ಯುಗಾದಿಯ ಒಂದು ವರ್ಷ ಭವಿಷ್ಯ. ಇನ್ನು ಮತ್ತೆ ವಿಶೇಷವಾದ ಒಂದು ಕಾರ್ಯಕ್ರಮಗಳಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.